ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ 34ನೇ ವರ್ಧಂತೋತ್ಸವದ ಪ್ರಯುಕ್ತ ಶೃಂಗೇರಿಯಲ್ಲಿ ಯಶಸ್ವಿ ಬೃಹತ್ ರಕ್ತದಾನ ಶಿಬಿರ. ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ 34ನೇ ವರ್ಧಂತೋತ್ಸವದ ಪ್ರಯುಕ್ತ ರಕ್ತದಾನಿಗಳು ವಾಟ್ಸ್ಆಪ್ ಗ್ರೂಪ್ ಹಾಗೂ ಕಾರ್ಮಿಕ ಮಿತ್ರ ಬಳಗವು ಅಭಿನವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶೃಂಗೇರಿ ಮತ್ತು ರೋಟ್ರಾಕ್ಟ್ ಕ್ಲಬ್ ಇವರ ಸಹಯೋಗದಲ್ಲಿ ಆಗಸ್ಟ್ 19ರಂದು 3ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿತು. ಕಳೆದ 3 ವರ್ಷಗಳಿಂದ ಯಶಸ್ವಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಬಂದಿರುವ ಆಯೋಜಕರು ಈ ಬಾರಿ 70 ಯೂನಿಟ್ಗಳಿಗೂ ಅಧಿಕ ರಕ್ತ ಸಂಗ್ರಹಣೆ ಮಾಡುವಲ್ಲಿ ಯಶಸ್ವಿಯಾಯಿತು. ಶೃಂಗೇರಿ ಶ್ರೀಮಠದ ಶಾರದಾ ಕೃಪಾದಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಡೆದ ಶಿಬಿರವನ್ನು ಜಗದ್ಗುರುಗಳ ಆಪ್ತ ಸಹಾಯಕರಾದ ಶಮ್ನಾ ಕೃಷ್ಣಮೂರ್ತಿಯವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ 7 ಜನ ರಕ್ತದಾನಿಗಳನ್ನು ಗೌರವಿಸಲಾಯಿತು. ಯುವಜನತೆ ರಕ್ತದಾನ ಮಾಡಲು ಮುಂದೆ ಬರುವಂತೆ ಮನವಿ ಮಾಡಲಾಯಿತು. ವಿಶೇಷವಾಗಿ ಶೃಂಗೇರಿಯ ರಕ್ತದಾನ ಶಿಬಿರಗಳು ವಾಟ್ಸಪ್ ಗ್ರೂಪ್ನವರು ವಿಶೇಷವಾಗಿ ಇದು ಈ ಜಾಗದಲ್ಲೇ ನಡೆಯುತ್ತಿರುವಂಥದ್ದು 3ನೇ ಕಾರ್ಯಕ್ರಮ. ಬಹಳ ಸಂತೋಷವಾದ ವಿಷಯ. ಪ್ರತಿಯೊಬ್ಬ ಮನುಷ್ಯನಿಗೂ ರಕ್ತ ಅಂತ ಹೇಳುವಂಥದ್ದು ಅವಶ್ಯವಾಗಿ ಬೇಕಾದಂಥದ್ದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ರಕ್ತ ಇದ್ದೇ ಇರುತ್ತದೆ. ಆದರೆ ಒಂದು ವಿಷಯದ ಸಂದರ್ಭದಲ್ಲಿ ಯಾವುದೋ ಒಂದು ಆಪರೇಷನ್ ಇರ್ಬೋದು ಅಥವಾ ಆಕ್ಸಿಡೆಂಟ್ ಇರ್ಬೋದು, ಇಂಥ ಸಂದರ್ಭದಲ್ಲಿ ತುರ್ತಾಗಿ ನಮಗೆ ಇಂಥ ಒಂದು ಗ್ರೂಪಿನ ರಕ್ತವೇ ಬೇಕಾದಂಥ ಸಂದರ್ಭ ಬಂದಾಗ ಅದು ಸಿಕ್ಕಿಲ್ಲ ಅಂತಾದರೆ ಆ ಮನುಷ್ಯನ ಪ್ರಾಣವೇ ಹೋಗುವಂಥ ಒಂದು ಸಂದರ್ಭವಿರುತ್ತದೆ. ಅದಕ್ಕೋಸ್ಕರವಾಗಿ ಶೃಂಗೇರಿಯ ಒಂದು ಈ ವಾಟ್ಸಪ್ ರಕ್ತದಾನ ಗ್ರೂಪಿನವರು ಈ ಮಾಡುತ್ತಿರುವಂಥ ಈ ವಿಶೇಷವಾದ ಕೆಲಸ ಭಾಳ ಶ್ಲಾಘನೀಯವಾಗಿದೆ. ಇದೇ ಥರ ಒಂದು ಸಾಮಾಜಿಕವಾಗಿ ಒಂದು ಕಳಕಳಿಯಿಂದ ಇಂಥ ಒಂದು ಒಳ್ಳೆಯ ಕೆಲಸ ಮಾಡುವಂಥ ನಮ್ಮೆಲ್ಲರಿಗೂ ಶಾರದಾ ಚಂದ್ರಮೌಳೇಶ್ವರರು, ಜಗದ್ಗುರು ಮಹಾಸ್ವಾಮಿಯವರು, ಶಾರದಮ್ಮನವರು ಎಲ್ಲರಿಗೂ ಆಶೀರ್ವಾದ ಮಾಡಿ ಇಂಥ ಒಂದು ಒಳ್ಳೆಯ ಸಂಕಲ್ಪ ಸುಧಾಕರಿಸಲು ಬರ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಧನ್ಯವಾದಗಳನ್ನು ಅರ್ಪಿಸ್ತಾ ಹೆಚ್ಚು ರಕ್ತದಾನವನ್ನು ನೀಡುವಂತಾಗಿ ಅಭಿನಂದಿಸ್ತಾ ಇದ್ದೇವೆ. ಇನ್ನಷ್ಟು ಹೆಚ್ಚು ಬಾರಿ ರಕ್ತದಾನವನ್ನು ಮಾಡುವಂತಾಗಲಿ ತಾಯಿ ಶಾರದೆ ಹಾಗೂ ಗುರುವರಿಯರ ಆಶೀರ್ವಾದ ಸುಧಾರಣೆ ಇರಲಿ ಎಂದು ಆಶಿಸ್ತಾ ತಮಗೆ ಧನ್ಯವಾದ. ತಮಗೆ ಧನ್ಯವಾದಗಳು. ಧನ್ಯವಾದಗಳನ್ನು ಅರ್ಪಿಸ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಜಗನ್ಮಾತೆ ಶಾರದೆಯ ಜಗದ್ಗುರುವರಿಯರ ಕೃಪಾಶೀರ್ವಾದ ಸದಾ ಇರಲಿ ಎನ್ನುವುದಾಗಿ ಆಶಿಸ್ತಾ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನಷ್ಟು ಹೆಚ್ಚು ಬಾರಿ ರಕ್ತದಾನವನ್ನು ಮಾಡುವಂಥ ಶಕ್ತಿಯನ್ನು ಜಗನ್ಮಾತೆ ಅನುಗ್ರಹಿಸಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ತಮಗೆ ಧನ್ಯವಾದಗಳು. ಸಂತೋಷ ಆಗುತ್ತೆ. ಈ ಗ್ರೂಪಲ್ಲಿ
ಕಡೆಯಿಂದ ಸಹ ಒಂದು ಆಕ್ಸಿಡೆಂಟ್ ಆಗಿತ್ತು. ಅವತ್ತಿನ ಸುತ್ತ ಬ್ಲಡ್ ಗ್ರೂಪ್ ಚೆನ್ನಾಗಿದೆ ನಮ್ಮ ಶೃಂಗೇರಿ ಕ್ಷೇತ್ರ ಭಾಗದಲ್ಲಿ ಒಂದೇ ಗುಂಪಿದ್ದಾವೆ. ಇದೇ ಥರ ಅವರು ಇದೇ ಮನೋಭಾವದ ಸಂಖ್ಯೆ ಹೆಚ್ಚೆ ಮಾಡ್ತಾ ಹೋಗ್ತೀವಿ. ರಕ್ತದಾನಿಗಳು ಯಾವುದೇ ದುಶ್ಚಟಗಳಿಗೆ ಭಾಗಿಯಾಗಲಿಕ್ಕೆ ರಕ್ತದಾನಿಗಳು ಇನ್ನೂ ಹೆಚ್ಚಿಗೆ ಸೇರಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ಜಗನ್ಮಾತೆ ಕರ್ಪೂರ ಹಾಕಿದ್ರೆ ತೀರ್ಥ ಆಗ್ತದೆ. ದೇವಸ್ಥಾನದ ಒಳಗೆ ಹೋಗಿ ಬಂದಂಥ ಹಣ್ಣು ತೆಂಗಿನಕಾಯಿದು ಪ್ರಸಾದವಾಗ್ತದೆ. ಇವತ್ತು ಅದೇ ರೀತಿಯಲ್ಲಿ ರಕ್ತದಾನ ಶಿಬಿರ, ರಕ್ತದಾನ ಅನ್ನೋದು ಮಹಾಶ್ರೇಷ್ಠ ದಾನ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಅದೇ ರಕ್ತದಾನವನ್ನು ಜಗದ್ಗುರುವಾದ ಶ್ರೀ ಸಿದ್ಧಶೇಖರ ಭಾರತೀ ಸ್ವಾಮಿಗಳ ವರ್ಧಂತಿ ಸಮಾರಂಭದಲ್ಲಿ ಆ ರಕ್ತದಾನ ಮಾಡೋದ್ರಿಂದ, ಅವರ ಹೆಸರಿನಲ್ಲಿ ಮಾಡೋದ್ರಿಂದ ಆ ದಾನ ಇನ್ನಷ್ಟು ಶ್ರೇಷ್ಠವಾಗ್ತದೆ ಎನ್ನಲಿಕ್ಕೆ ಅನುಮಾನ ಇಲ್ಲ. ಇವತ್ತು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಮತ್ತು ಅಧ್ಯಕ್ಷರು ಶ್ರೀಕಾಂತರು ಮತ್ತೆಲ್ಲ ಬಳಗದಿಂದ ಮತ್ತು ರಕ್ತದಾನ ವಾಟ್ಸಪ್ ಗ್ರೂಪು, ರೋಟ್ರಾಕ್ಟ್, ಅನೇಕ ಸಂಘ ಸಂಸ್ಥೆಗಳು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದೆ. ವೇದಿಕೆಯಲ್ಲಿ ಇವತ್ತು ಲಕ್ಷ್ಮಣರಿದ್ದಾರೆ, ಶ್ರೀಕಾಂತ್, ವಿಕಾಸು, ರಮೇಶ್, ರಾಘವೇಂದ್ರ ಎಲ್ಲರಿದ್ದಾರೆ. ಅವರೆಲ್ಲರೂ ಸ್ಮರಿಸುತ್ತಾ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತು ಮುಂದೆ ಈ ಕಾರ್ಮಿಕರ ಸಂಘ ಒಂದಷ್ಟು ಮಾಡ್ತಾ ಇಲ್ಲ, ಕೇವಲ ರಕ್ತದಾನ ಶಿಬಿರ ಮಾಡ್ತಾ ಇಲ್ಲ. ಈಗಾಗಲೇ ಅವರು ಪ್ರಸ್ತಾಪ ಮಾಡೋದಾಗೆ ಒಂದು ಶಾಲಾ ಮಕ್ಕಳಿಗೆ ಮತ್ತು ಅಸಹಾಯಕರಿಗೆ ಬೇರೆ ಬೇರೆ ಶಿಬಿರಗಳ ಮೂಲಕವಾಗಿ ಅವರಿಗೆ ಸಹಾಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಒಂದು ಇವತ್ತು ನಮ್ಮ ಶೃಂಗೇರಿ ಅತ್ಯಂತ ಸಂತೋಷ ಆಗುತ್ತೆ. ಬಡ ವಿದ್ಯಾರ್ಥಿಗಳು, ಅಸಹಾಯಕರಿಗೆ ಒಂದು ಸಹಾಯ ಮಾಡುವಂಥ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ಪ್ರಜಾತಂತ್ರ ಪ್ರಮುಖರು ನಮ್ಮ ರಮೇಶ್ ಅವರು ಬೆಳೀತಾ ಇದ್ದಾರೆ. ಇವತ್ತು ಇನ್ನೊಂದು ಶೃಂಗೇರಿಯಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ ಬ್ಲಡ್ ಡೊನೇಟ್ ಮಾಡಿದ್ದೀರಾ, ನಿಮ್ಗೆ ಏನು ಅನಿಸ್ತಾ ಇದೆ? ಖುಷಿ ಆಯಿತು. ಬೇರೆಯವರಿಗೆ ಹೆಲ್ಪ್ ಮಾಡ್ತೀನಿ ಅಂತ. ಇದು ನಂದು 2ನೇ ಬ್ಲಡ್ ಡೊನೇಟ್ ಮಾಡ್ತಿರೋದು. ಇಂದು ನಡೆದಂತಹ ರಕ್ತದಾನ ಶಿಬಿರದಲ್ಲಿ ರೋಟರಿ ಕ್ಲಬ್ಬಿನ ಸಹಯೋಗ ಕೂಡ ಇತ್ತು. ನೀವು ಅದರಲ್ಲಿ ಪ್ರೆಸಿಡೆಂಟ್ ಆಗಿದ್ದೀರಾ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ವಿಷಯ. ನಮ್ಮ ಶೃಂಗೇರಿ ಭಾಗದಲ್ಲಿ ಇಂಥದ್ದೊಂದು ರಕ್ತದಾನ ಶಿಬಿರ ಮಾಡ್ತಿರೋದು ಹೆಮ್ಮೆ ಅನಿಸ್ತಿದೆ. ನಮ್ಮ ರಕ್ತದಾನಿಗಳ ವಾಟ್ಸಪ್ ಗ್ರೂಪ್ ಹಾಗೂ ಕಾರ್ಮಿಕ ಮಿತ್ರ ಬಳಗ ನನ್ನ ಹತ್ರ ಹೇಳಿದ ಹೀಗೆ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿ ರಕ್ತದಾನ ಶಿಬಿರ ಮಾಡೋಣ ಅಂತ ಹೇಳಿದಕ್ಕೂ ನಾನು ಗ್ರೂಪ್ನಲ್ಲಿ ಒಂದೇ ಒಂದು ಮೆಸೇಜ್ ಹಾಕ್ತೆ, ಹಿಂಗೆ ರಕ್ತದಾನ ಶಿಬಿರ ಇದೆ, ಯಾರು ಭಾಗವಹಿಸ್ತೀರ ಅಂತೇಳಿ. ಸುಮಾರು 20ರಿಂದ 25 ಸದಸ್ಯರು ಆಸಕ್ತಿಯಿಂದ ಇವತ್ತು ಬಂದು ಪಾಲ್ಗೊಂಡ್ರು. ತುಂಬ ಖುಷಿ ಆಗ್ತಿದೆ. ಹಾಗೆ ಇಂಥ ಸಮಾಜ ಸೇವೆ ಮಾಡೋದು ಕೂಡ ನಮಗೂ ಒಂಥರ ಹೆಮ್ಮೆ ಅನಿಸುತ್ತೆ. ನಮ್ಮ ಕೈಲಾದ ಸಹಾಯ ನಾವು ಮಾಡ್ಬೋದು, ರಕ್ತದಾನ ಅಥವಾ ನಮ್ಮ ಹತ್ರ 1 ರೂಪಾಯಿ ಇದ್ರೂ ಸಹಾಯ ಮಾಡ್ಬೋದು. ಅದೇ ಥರ ರಕ್ತವನ್ನು ದಾನ ಮಾಡೋದ್ರಿಂದ ಒಂದು ಜೀವ ಉಳಿಯುತ್ತೆ. ಒಂಥರ ತುಂಬ ಖುಷಿ ವಿಷಯ ಅನಿಸುತ್ತೆ. ಸಮಾಜ ಸೇವೆಯಲ್ಲಿ ನಮಗೆ ನಾವು ತೊಡಗಿಸ್ಕೊಂಡ್ರೆ ಇನ್ನೊಂಥರ ಮನಸ್ಸಿಗೆ ನೆಮ್ಮದಿ, ಆತ್ಮತೃಪ್ತಿ ಅನ್ನೋದು ನಮ್ಗೆ ಸಿಗುತ್ತೆ. ನೀವು ಎಷ್ಟನೇ ಬಾರಿ ರಕ್ತದಾನ ಮಾಡ್ತಿದ್ದೀರಾ? ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು, ಇದು 3ನೇ ಬಾರಿ ರಕ್ತದಾನ ಮಾಡ್ತಿದ್ದೀನಿ ಅಷ್ಟೇ. ನೀವು ಯೂತ್ಸಿಗೆ ಏನು ಹೇಳಕ್ಕೆ ನ್ಯೂಸಲ್ಲಿ ಏನು ತಲೆಯಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಈಗ ರಕ್ತ ಕೊಟ್ಟರೆ ಎಲ್ಲಿ ಬಾಡಿ ಒಂಥರ ಚೂರು ಚೇಂಜ್ ಆಗುತ್ತೆ. ಮತ್ತು ಮನೆಯಲ್ಲೆಲ್ಲ ಹಿರಿಯರು ಹೇಳ್ತಾರೆ, ಬ್ಲಡ್ ಕೊಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತೇಳಿ. ಬಟ್ ಅದೆಲ್ಲ ಮೂಢನಂಬಿಕೆ. ಬ್ಲಡ್ ಕೊಟ್ಟರೆ ಒಂಥರ ನವ ಚೈತನ್ಯ ತುಂಬ್ತದೆ ವ್ಯಕ್ತಿ. ತುಂಬ ಖುಷಿ ಅನಿಸ್ತು. ಈಗ ರಕ್ತದಾನ ಮಾಡೋದ್ರಿಂದ ಎಲ್ಲರಿಗೂ ರಕ್ತ ಎಮರ್ಜೆನ್ಸಿ ಇದ್ದಾಗ ಎಲ್ಲರಿಗೂ ಉಪಯೋಗ ಆಗುತ್ತೆ. ಹಾಗೆ ಎಲ್ಲ ಯುವಜನತೆ ರಕ್ತದಾನ ಮಾಡೋದು. ನಾನು 8ನೇ ಸತಿ ರಕ್ತದಾನ ಮಾಡ್ತಾಯಿದ್ದು. ರೀಸೆಂಟಾಗಿ ಈಗ ಹಿಂದಿನ ಗುರುಗಳದ್ದು ವರ್ಧಂತಿ ಇದ್ದಾಗಲೇ ರಕ್ತದಾನ ಮಾಡಿದ್ದು. ಇದು ನನ್ನ 8ನೇ ಸತಿ ರಕ್ತದಾನ ಮಾಡೋದು. ಎಲ್ಲರೂ ಆದಷ್ಟು ರಕ್ತದಾನ ಮಾಡಿ, ಎಮರ್ಜೆನ್ಸಿಗೆ ರಕ್ತ ಬೇಕಾಗುತ್ತೆ. ತುಂಬ ಯಶಸ್ವಿಯಾಗಿ ರಕ್ತದಾನ ಶಿಬಿರವನ್ನು ಮಾಡಿದ್ದೀರಾ. ಅದ್ರ ಜೊತೆಗೆ ನಾವು ಕೆಸಾಪ್ ಸೆಂಟರಲ್ಲಿ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂಡರಲ್ಲಿ ನಾವು ಸಹಭಾಗಿ ಸಂಸ್ಥೆಯವರು ಬಂದು ಇದರಲ್ಲಿ ICPC ಅಂದರೆ HIV ಟೆಸ್ಟು, ಬೇರೆ ಸಿಫಿಲಿಸ್ ಟೆಸ್ಟು, ಅದು ಮತ್ತು ಕೌನ್ಸಿಲಿಂಗ್ ಅಗತ್ಯ ಇದ್ದರೆ ಪೇಷಂಟ್ಗಳಿಗೆ ಆಗಲಿ, ರಕ್ತದಾನ ಮಾಡಕ್ಕೆ ಬಂದವರಿಗೆ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಮಗೂ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಹಿಂದೆನೂ ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತು ಇಷ್ಟು ಚೆನ್ನಾಗಿ ಈ ಕ್ಯಾಂಪು ಈ ಮಳೆಗಾಲದಲ್ಲಿ ಜನ ಈ ಅವಕಾಶನ ಉಪಯೋಗಿಸ್ಕೊಂಡು ಗುರುಗಳ ಮೇಲೆ ಭಕ್ತಿ ಇಟ್ಟು ನಮ್ಮ ಮಲೆನಾಡಿನ ಜನ ಅವರು ಇಷ್ಟು ಬಿಡುವಿನ ಸಮಯದಲ್ಲೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ರಕ್ತದಾನ ಮಹಾದಾನ ನೂರಾರು ಜನಕ್ಕೆ ಉಪಕಾರ ಅಂತ ಮಾಡೋಂಥ ಕೆಲಸ ಈ ಸಂಸ್ಥೆಯವರು ಮಾಡಿದ್ದಾರೆ. ಅವ್ರ ಜೊತೆ ನಾವು ಯಾವಾಗಲೂ ಕೈ ಜೋಡಿಸ್ತೀವಿ. ಅವರಿಗೆ ಶಾರದಾಂಬೆ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು. ಆಯೋಜಕರಾಗಿ ಆಯೋಜನೆ ಬಗ್ಗೆ ಏನು ಹೇಳಕ್ಕೆ ಮೊದಲಿಗೆ ಶೃಂಗೇರಿಯ ಶ್ರೀ ಜಗದ್ಗುರುಗಳ ವರ್ಧಂತಿ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ.
ಇವತ್ತಿನ ರಕ್ತದಾನ ಶಿಬಿರ 70 ಯೂನಿಟ್ಗೂ ಹೆಚ್ಚು ಸಂಗ್ರಹಣೆ ಆಗಿದೆ. ಅದರ ಜೊತೆಯಲ್ಲಿ ಶೃಂಗೇರಿ ತಾಲೂಕು ಹೊರತುಪಡಿಸಿ ಹೊರಭಾಗದಿಂದಲೂ ಕೂಡ ಬಂದು ಇಲ್ಲಿ ರಕ್ತದಾನವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಬಗ್ಗೆ ಇಲ್ಲ ರಕ್ತವನ್ನು ದಾನ ಮಾಡಿರ್ತಕ್ಕಂಥ ಎಲ್ಲ ರಕ್ತದಾನಿಗಳು ಕೂಡ ನೆನಪಿನ ಕಾಣಿಕೆಯನ್ನು ನೀಡಲಾಗಿದೆ. ಅದ್ರ ಜೊತೆಗೆ ತುರ್ತಾಗಿ ರಕ್ತವನ್ನು ನೀಡುವಂತಹ ರಕ್ತದಾನಿಗಳನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಇವತ್ತಿನ ದಿನ ಮಾಡಿದ್ದೀವಿ. ಇವತ್ತು ನಡೆದ ರಕ್ತದಾನ ಶಿಬಿರದ ಬಗ್ಗೆ ವೈದ್ಯರಾಗಿ ನಿಮ್ಮ ಅಭಿಪ್ರಾಯ? ಇವತ್ತಿನ ಮಹಾಜಗದ್ಗುರುಗಳ 34ನೇ ವರ್ಧಂತಿ ಉತ್ಸವದ ಪ್ರಯುಕ್ತ ಇಂಥ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳು ಕೂಡ ನಮಸ್ಕರಿಸ್ತಾ ಇದ್ದೇನೆ. ಅಂತೆಯೇ ಇವತ್ತು ಸುಮಾರು 70ಕ್ಕೂ ಮೀರಿ ಯೂನಿಟ್ ರಕ್ತ ದಾನ ಆಗಿದೆ. ಇದರ ಸದುಪಯೋಗ ಆಗ್ತದೆ. ಅಭಿನವ್ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ರೀ ಶಾರದಾ ರಕ್ತನಿಧಿ ಕೇಂದ್ರದಲ್ಲಿ ಇದು ಎಲ್ಲರಿಗೂ ಕೂಡ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅದು ಸದುಪಯೋಗ ಆಗ್ತದೆ. ಹಾಗೆಯೇ ಎಲ್ಲರೂ ಕೂಡ ರಕ್ತದಾನದ ಬಗ್ಗೆ ತಮ್ಮ ಹೆದರಿಕೆಯನ್ನು ಬಿಟ್ಟು ರಕ್ತದಾನ ಮಾಡತಕ್ಕಂಥ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಈ ರಕ್ತದಾನ ಶಿಬಿರದಲ್ಲಿ ಪ್ರಮುಖವಾಗಿ ಈಗಾಗಲೇ ಹೇಳಿರುವ ಹಾಗೆ ಶೃಂಗೇರಿ ತಾಲೂಕಲ್ಲದೆ ಹೊರಗಡೆಯಿಂದಲೂ ಕೂಡ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತವನ್ನು ನೀಡಿದ್ದಾರೆ. ಪ್ರಮುಖವಾಗಿ ಯುವಕರು ಇಂಥ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಸಮಾಜಮುಖಿ ಕಾರ್ಯಕ್ರಮಗಳಾದಂಥ ಇಂಥ ಒಂದು ಶಿಬಿರದಲ್ಲಿ ಭಾಗವಹಿಸಿರುವಂಥದ್ದು ಭಾಳ ಸಂತೋಷದ ವಿಚಾರ. ಈ ರಕ್ತವನ್ನು ಈಗಾಗಲೇ ಗೊತ್ತಿರುವ ಹಾಗೆ ಎಲ್ಲ ರೋಗಿಗಳಿಗೆ ಅವರಿಗೆ ಯಾವ ಗುಂಪಿನ ರಕ್ತ ಬೇಕು ಆ ಒಂದು ರಕ್ತದ ಗುಂಪಿನ ರಕ್ತವನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಬೇಕು. ಇಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳು, ವಾಟ್ಸಪ್ ಗ್ರೂಪು, ನಮ್ಮ ಶೃಂಗೇರಿ ಹಾಗೂ ಕಾರ್ಮಿಕ ಸಂಘ ಮತ್ತು ಸಹಾಯ ಹಸ್ತ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿರುವಂಥದ್ದು ಬಹಳ ಒಂದು ಶ್ಲಾಘನೀಯ. ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಶಿಬಿರದ ಒಂದು ಯಶಸ್ಸಿಗೆ ಶ್ರಮಿಸತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂತಹ ಇನ್ನಷ್ಟು ಸುದ್ದಿ ವಿಶೇಷ ವಿಡಿಯೋಗಳಿಗಾಗಿ ನಮ್ಮೂರ್ ನ್ಯೂಸ್ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.